ತಮಿಳ್ನಾಡಿಗೆ ನೀರು ಕೇಳಲಿಕ್ಕೆ ಅವರಿರೋ ರೈಟ್ಸನ್ನು ಅವ್ರು ಮಾಡಲಿ. ನಾವು ನಮ್ಮ ರೈತರ ರಕ್ಷಣೆಗೆ ನಮ್ಮ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದ್ದು. ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು CWRC CMA ಇದೆ, ಸುಪ್ರೀಂ ಕೋರ್ಟ್ ಇದೆ, ಅದು ಮಾಡ್ತಾರೆ. ಬಟ್ ನಮ್ಮನ್ನು ಮಾಡಬಾರ್ದು ಅಥವಾ ಮಾಡಿದ ತಪ್ಪು ಅಥವಾ ಕಂಡಮ್ ಮಾಡೋದು ಇದನ್ನೆಲ್ಲ ಅವ್ರಿಗೂ ಅಧಿಕಾರ ಇಲ್ಲ. ನಾವು ಅವರನ್ನು ಅನಾವಶ್ಯಕವಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ಭಾಷಣ ಮಾಡ್ಬೋದೇ ವಿನಃ ಅವರು ರೆಜುಲೇಷನ್ ಮಾಡ್ತಕ್ಕಂಥದ್ದನ್ನು ನಾವು ಸಹ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ರೈತನಿಗೂ ಅವರ ಹಕ್ಕನ್ನು ಕೇಳಲಿಕ್ಕೆ ಅಧಿಕಾರ ಇದೆ. ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ನಮ್ಮನ್ನು 136 ಜನ ಗೆಲ್ಲಿಸಿ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾಗ ನಮ್ಮ ರಾಜ್ಯದ ಹಿತ ನಮಗೆ ಮುಖ್ಯನೇ ವಿನಃ ನಾವು ಬೇರೆ ಪಕ್ಕದ ರಾಜ್ಯಗಳ ಹಿತಕ್ಕಿಂತ ಹೆಚ್ಚಾಗಿ ಮತ್ತು ನ್ಯಾಯ ಬಂದಾಗ, ಕಾನೂನು ಬಂದಾಗ, ಲೀಗಲ್ ಆಸ್ಪೆಕ್ಟ್ ಬಂದಾಗ ನಾವು ಜೊತೆ ಕೂತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಹೀಗೆ ಅನಾವಶ್ಯಕವಾದಂಥ ವಿಚಾರವನ್ನು ಅವರು ಕೈಗೆತ್ಕೊಂಡಾಗ ನಾವು ಅದಕ್ಕೇನು ಉತ್ತರ ಹೇಳಲಿಕ್ಕಾಗಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಜೊತೆಗೆ ಒಂದು ಭಾಳ ಒಂದು ವಿಚಾರ ಅಂದರೆ ನಾವು ಇವಾಗಲೇ 5,000 ಹೋಗ್ತಿತ್ತು. ಮೊನ್ನೆ 11ನೇ ತಾರೀಕು ಅವರು ಬಿಟ್ಟಾಗ 12ನೇ ತಾರೀಕು ನೀರು ಬಿಡಬೇಕು ಅಂತ ಹೇಳಿದರು. 12ನೇ ತಾರೀಕು ನಾವು ನೀರು ಬಿಡಲಿಕ್ಕೆ ಸಾಧ್ಯ ಆಗಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ, ಅದಾದಮೇಲೆ ತೀರ್ಮಾನ ಮಾಡ್ತೀವಿ ಅಂತೇಳಿ ನಿನ್ನೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದು. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕನಿಷ್ಠ 7-8 ಸಾವಿರನ ಬಿಟ್ಟು ನಾವು ಅಪೀಲ್ ಹೋಗ್ತಕ್ಕಂಥ ಸೂಕ್ತ ಅನ್ನೋ ಒಂದು ಅಭಿಪ್ರಾಯ ಬಹುತೇಕ ಜನರಲ್ಲಿ ಬಂದಿತ್ತು. ಆದರೆ ನಮಗೆ ಅದೃಷ್ಟವಶಾತು ಮೊನ್ನೆ 20,000 ಹೋಗಿದೆ ಕಬಿನಿಯಿಂದ ಓವರ್ಫ್ಲೋ ಆಗಿ, ನಿನ್ನೆ 13,000ಕ್ಕೆ ಬಂದಿತ್ತು. ಸೊ ಅಂದರೆ ಅವ್ರು ಏನು 11,000 ಫಿಕ್ಸ್ ಮಾಡಿದರು ಅದನ್ನು ನಾವು ಯಾವುದೇ ನಮ್ಮ ಕೊರತೆ ಇರ್ತಕ್ಕಂಥ ಡ್ಯಾಮಿಂದ ಬಿಡೋವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿಲ್ಲ. ಇವತ್ತು ಇನ್ನೂ ಭಾಗಮಂಡಲದಲ್ಲಿ 30,000ಕ್ಕಿಂತ ಹೆಚ್ಚು ಡಿಸ್ಚಾರ್ಜ್ ಆಗ್ತಾಯಿದೆ. ಸೊ ಆರಂಗಿನಲ್ಲಿ ಫುಲ್ ಡ್ಯಾಮ್ ಫಿಲಪ್ ಆಗಿ 20,000 ಹೊರಗಡೆ ಬರ್ತಾಯಿದೆ. ಬಹುಶಃ ನಾಳೆ ಸಾಯಂಕಾಲದೊಳಗಡೆ KRSಗೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಬರೋವಂಥದ್ದಿದೆ. ಬಂದಾಗ ಬಹುಶಃ ಆಟೋಮೆಟಿಕ್ಕಾಗಿ ಅವರಿಗೆ ಏನು 11,000 ಕೇಳಿದ್ದಾರೆ ಅದಕ್ಕಿಂತ ಹೆಚ್ಚು ಹೋಗ್ತಕ್ಕಂಥ ಅವಕಾಶ ಇದೆ. ಒಂದು ವಾರ 10 ದಿವಸದಲ್ಲಿ ಏನಾದ್ರು ಇದೇ ಮಳೆ ಆದರೆ ಅವ್ರು ಕೇಳಿದ ಡಬಲ್ಲು ನೀರು ನಾವು ಹಿಡ್ಕೊಳಕ್ಕಾಗಲ್ಲ, ಹೋಗುತ್ತೆ. ಇಂಥದ್ದನ್ನೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆಗಳನ್ನ ತಮಿಳ್ನಾಡವರು ಬಿಡಬೇಕು. ಸೊ ಬೇಕಾದರೆ ಚರ್ಚೆಗೆ ಬರಲಿ, ನಾವು ಚರ್ಚೆಗೆ ರೆಡಿ ಇದ್ದೀವಿ. ಎರಡೂ ರಾಜ್ಯದವ್ರ ಜನ ಏನು ಬೇರೆಯವರಲ್ಲ, ಎಲ್ಲ ಒಂದೇ ರಾಷ್ಟ್ರದ ಜನ. ಚರ್ಚೆ ಮಾಡಿ ಒಂದು ನ್ಯಾಯಯುತವಾದಂಥ ಒಂದು ತೀರ್ಮಾನಕ್ಕೆ. ಬಟ್ ಕೇಂದ್ರ ಸರ್ಕಾರ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಎರಡೂ ರಾಜ್ಯದವ್ರನ್ನ ಕರೆದು ಅವ್ರು ಯಾವಾಗಲೂ ಇಂಥದಕ್ಕೆ ಕೈ ಹಾಕಲ್ಲ. ಮತ್ತು ನಿನ್ನೆ ಕೇಂದ್ರದ ಸಚಿವರು ಒಬ್ಬರೂ ಬಂದಿಲ್ಲ. ಜೋಶಿಯವ್ರು ಬಂದಿಲ್ಲ, ಶೋಭಾ ಅವ್ರು ಬಂದಿಲ್ಲ, ಸೋಮಣ್ಣವ್ರು ಬಂದಿಲ್ಲ. ನಮ್ಮ ಸಂಸದರು ಮಂಡ್ಯ ಜಿಲ್ಲೆಯವರು, ಅವರಿಗೆ ವಿಶೇಷವಾಗಿ ಅವರ ಜವಾಬ್ದಾರಿ ಹೆಚ್ಚಿತ್ತು. ಅವರು ಪಾಪ ಅಭಿನಂದನಾ ಸಮಾರಂಭ ಬಾಡ್ನೂಟಿಗೆ ಸೇರಿದ್ದಾರೆ ಪಾಂಡುಪುರದಲ್ಲಿ. ದುರಂತ ಅಲ್ಲ ಇದು? ನೀವು ಯಾರು ಕೇಳಲಿವೇನೋ ಅಂತ ಕಾಣುತ್ತೆ. ಮಾಧ್ಯಮ ನಿಮ್ಮ ಸ್ನೇಹಿತರುಗಳು ಮಂಡ್ಯದಲ್ಲಿ ಅವರು ಚುನಾವಣೆ ಟೈಮ್ನಲ್ಲಿ ಭರವಸೆ ಕೊಟ್ಟಿದ್ದರು, ನನಗೆ ಎಲ್ಲಕ್ಕಿಂತ ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಅಂತ. ಅವರೇ ಹೇಳಿದರು, ನಾವಲ್ಲ ಹೇಳಿದ್ದು, ನಾವೇನು ಕೇಳಕ್ಕೆ ಹೋಗಿರಲಿಲ್ಲ ಅವ್ರನ್ನ. ಸೊ ಅವರು ನಿನ್ನೆ 1.5 ತಿಂಗಳಾಗಿದೆ ಅಷ್ಟೇ, ನಂಗೆ ಟೈಮ್ ಬೇಕು ಅಂತ ಕೇಳಿದಾರಂತೆ. ನಿನ್ನೆ 1.5 ತಿಂಗಳು ತೀರ್ಮಾನ ನಾಳೆನೇ ಮಾಡಿಸ್ಬಿಡಿ ಅಂತಲ್ಲ. ಕೊನೆ ಪಕ್ಷ ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ ಬಂದಿಲ್ಲ ಅಂದರೆ ಇದನ್ನು ಯಾವ ರೀತಿ ಹೇಳೋದು ಅಂತ ನನಗಂತೂ ಅರ್ಥ ಆಗಲ್ಲ. ಸೊ ಅವ್ರು ಇನ್ನೂ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ದೇಶ ಆಳಿದಂಥ ಫ್ಯಾಮಿಲಿ, ಈ ಕನಿಷ್ಠ ರೈತರ ಸಮಸ್ಯೆ ಬಂದಾಗ ಇಂಥ ಚರ್ಚೆ ಮಾಡಲಿ. ಯಾವುದೋ ಜನಸಂಪರ್ಕ ಸಭೆಯಲ್ಲಿ ರೈತರು ಅಧಿಕಾರಿಗಳು ಬಂದಿಲ್ಲ, ನಾನು ಅದಕ್ಕೆ ಬರಲ್ಲ ಅಂದರೆ ಅರ್ಥ ಏನಿದೆ? ಕಾನೂನು ಲೀಗಲ್ ಆಸ್ಪೆಕ್ಟ್ ಏನಿದೆ ಅದನ್ನು ಸರ್ಕಾರ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಏನು ಕಾನೂನಿತ್ತು, ಒಬ್ಬ MP ಗೆ ಏನು ಪ್ರೋಟೋಕಾಲಲ್ಲಿ ಏನಿದೆ, ಕೇಂದ್ರದ ಮಂತ್ರಿಗೆ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹಜವಾದಲ್ಲ. ಬಟ್ ಮೊನ್ನೆ ಕುಮಾರಸ್ವಾಮಿಯವರು ನಿನ್ನೆ ಬರದೇ ಇರತಕ್ಕಂಥದ್ದು ಇದು ಮಂಡ್ಯ ಜಿಲ್ಲೆಯ ಮತದಾರರಿಗೆ, ರೈತರಿಗೆ ಒಂದು ಅಗೌರವ ತೋರಿಸ್ತಂಥದ್ದು. ಮತ್ತು ತಮಿಳುನಾಡಿನ ಸರ್ಕಾರಕ್ಕೆ ನಾನು ಈಗಲೂ ವಿನಯಪೂರ್ವಕವಾಗಿ ಹೇಳ್ತೀವಿ, ಯಾವುದೇ ವಿಚಾರ ಚರ್ಚೆಯಲ್ಲಿ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾವು ತಯಾರಿದ್ದೀವಿ. ಬಟ್ ಈ ಥರದ ನಾವು ಅವ್ರ ತೀರ್ಮಾನ ಖಂಡಿಸೋದು, ನಮ್ಮ ತೀರ್ಮಾನ ಅವ್ರು ಖಂಡಿಸ್ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಲ್ಲ. ತಮಿಳ್ನಾಡಿಗೆ ನೀರು ಕೇಳಲಿಕ್ಕೆ ಅವರಿರೋ ರೈಟ್ಸನ್ನು ಅವ್ರು ಮಾಡಲಿ. ನಾವು ನಮ್ಮ ರೈತರ ರಕ್ಷಣೆಗೆ ನಮ್ಮ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದ್ದು. ತೀರ್ಮಾನ ಮಾಡ್ತಕ್ಕಂಥದ್ದು
ಒಂದು CWRC CMA ಇದೆ, ಸುಪ್ರೀಂ ಕೋರ್ಟ್ ಇದೆ, ಅದು ಮಾಡ್ತಾರೆ. ಬಟ್ ನಮ್ಮನ್ನು ಮಾಡಬಾರ್ದು ಅಥವಾ ಮಾಡಿದ ತಪ್ಪು ಅಥವಾ ಕಂಡಮ್ ಮಾಡೋದು ಇದನ್ನೆಲ್ಲ ಅವ್ರಿಗೂ ಅಧಿಕಾರ ಇಲ್ಲ. ನಾವು ಅವರನ್ನು ಇದು ಅನಾವಶ್ಯಕವಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ಭಾಷಣ ಮಾಡ್ಬೋದೇ ವಿನಃ ಅವರು ರೆಜುಲೇಷನ್ ಮಾಡ್ತಕ್ಕಂಥದ್ದನ್ನು ನಾವು ಸಹ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ರೈತನಿಗೂ ಅವರ ಹಕ್ಕನ್ನು ಕೇಳಲಿಕ್ಕೆ ಅಧಿಕಾರ ಇದೆ. ಅಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ನಮ್ಮನ್ನು 136 ಜನ ಗೆಲ್ಲಿಸಿ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾಗ ನಮ್ಮ ರಾಜ್ಯದ ಹಿತ ನಮಗೆ ಮುಖ್ಯನೇ ವಿನಃ ನಾವು ಬೇರೆ ಪಕ್ಕದ ರಾಜ್ಯಗಳ ಹಿತಕ್ಕಿಂತ ಹೆಚ್ಚಾಗಿ ಮತ್ತು ನ್ಯಾಯ ಬಂದಾಗ, ಕಾನೂನು ಬಂದಾಗ, ಲೀಗಲ್ ಆಸ್ಪೆಕ್ಟ್ ಬಂದಾಗ ನಾವು ಜೊತೆ ಕೂತು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಹೀಗೆ ಅನಾವಶ್ಯಕವಾದಂಥ ವಿಚಾರವನ್ನು ಅವರು ಕೈಗೆತ್ಕೊಂಡಾಗ ನಾವು ಅದಕ್ಕೇನು ಉತ್ತರ ಹೇಳಲಿಕ್ಕಾಗಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಜೊತೆಗೆ ಒಂದು ಭಾಳ ಶುಭ ಒಂದು ವಿಚಾರ ಅಂದರೆ ನಾವು ಇವಾಗಲೇ 5,000 ಹೋಗ್ತಿತ್ತು. ಮೊನ್ನೆ 11ನೇ ತಾರೀಕು ಅವರು ಬಿಟ್ಟಾಗ 12ನೇ ತಾರೀಕು ನೀರು ಬಿಡಬೇಕು ಅಂತ ಹೇಳಿದರು. 12ನೇ ತಾರೀಕು ನಾವು ನೀರು ಬಿಡಲಿಕ್ಕೆ ಸಾಧ್ಯ ಆಗಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ, ಅದಾದಮೇಲೆ ತೀರ್ಮಾನ ಮಾಡ್ತೀವಿ ಅಂತೇಳಿ ನಿನ್ನೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದು. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕನಿಷ್ಠ 7-8 ಸಾವಿರನ ಬಿಟ್ಟು ನಾವು ಅಪೀಲ್ ಹೋಗ್ತಕ್ಕಂಥ ಸೂಕ್ತ ಅನ್ನೋ ಒಂದು ಅಭಿಪ್ರಾಯ ಬಹುತೇಕ ಜನರಲ್ಲಿ ಬಂದಿತ್ತು. ಆದರೆ ನಮಗೆ ಅದೃಷ್ಟವಶಾತು ಮೊನ್ನೆ 20,000 ಹೋಗಿದೆ ಕಬಿನಿಯಿಂದ ಓವರ್ಫ್ಲೋ ಆಗಿ, ನಿನ್ನೆ 13,000ಕ್ಕೆ ಬಂದಿತ್ತು. ಸೊ ಅಂದರೆ ಅವ್ರು ಏನು 11,000 ಫಿಕ್ಸ್ ಮಾಡಿದರು ಅದನ್ನು ನಾವು ಯಾವುದೇ ನಮ್ಮ ಕೊರತೆ ಇರ್ತಕ್ಕಂಥ ಡ್ಯಾಮಿಂದ ಬಿಡೋವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿಲ್ಲ. ಇವತ್ತು ಇನ್ನೂ ಭಾಗಮಂಡಲದಲ್ಲಿ 30,000ಕ್ಕಿಂತ ಹೆಚ್ಚು ಡಿಸ್ಚಾರ್ಜ್ ಆಗ್ತಾಯಿದೆ. ಸೊ ಆರಂಗಿನಲ್ಲಿ ಫುಲ್ ಡ್ಯಾಮ್ ಫಿಲಪ್ ಆಗಿ 20,000 ಹೊರಗಡೆ ಬರ್ತಾಯಿದೆ. ಬಹುಶಃ ನಾಳೆ ಸಾಯಂಕಾಲದೊಳಗಡೆ KRSಗೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಬರೋವಂಥದ್ದಿದೆ. ಬಂದಾಗ ಬಹುಶಃ ಆಟೋಮೆಟಿಕ್ಕಾಗಿ ಅವರಿಗೆ ಏನು 11,000 ಕೇಳಿದ್ದಾರೆ ಅದಕ್ಕಿಂತ ಹೆಚ್ಚು ಹೋಗ್ತಕ್ಕಂಥ ಅವಕಾಶ ಇದೆ. ಒಂದು ವಾರ 10 ದಿವಸದಲ್ಲಿ ಏನಾದ್ರು ಇದೇ ಮಳೆ ಆದರೆ ಅವ್ರು ಕೇಳಿದ ಡಬಲ್ಲು ನೀರು ನಾವು ಹಿಡ್ಕೊಳಕ್ಕಾಗಲ್ಲ, ಹೋಗುತ್ತೆ. ಇಂಥದ್ದನ್ನೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆಗಳನ್ನ ತಮಿಳ್ನಾಡವರು ಬಿಡಬೇಕು. ಸೊ ಬೇಕಾದರೆ ಚರ್ಚೆಗೆ ಬರಲಿ, ನಾವು ಚರ್ಚೆಗೆ ರೆಡಿ ಇದ್ದೀವಿ. ಎರಡೂ ರಾಜ್ಯದವ್ರ ಜನ ಏನು ಬೇರೆಯವರಲ್ಲ, ಎಲ್ಲ ಒಂದೇ ರಾಷ್ಟ್ರದ ಜನ. ಚರ್ಚೆ ಮಾಡಿ ಒಂದು ನ್ಯಾಯಯುತವಾದಂಥ ಒಂದು ತೀರ್ಮಾನಕ್ಕೆ. ಬಟ್ ಕೇಂದ್ರ ಸರ್ಕಾರ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಎರಡೂ ರಾಜ್ಯದವ್ರನ್ನ ಕರೆದು ಅವ್ರು ಯಾವಾಗಲೂ ಇಂಥದಕ್ಕೆ ಕೈ ಹಾಕಲ್ಲ. ಮತ್ತು ನಿನ್ನೆ ಕೇಂದ್ರದ ಸಚಿವರು ಒಬ್ಬರೂ ಬಂದಿಲ್ಲ. ಜೋಶಿಯವ್ರು ಬಂದಿಲ್ಲ, ಶೋಭಾ ಅವ್ರು ಬಂದಿಲ್ಲ, ಸೋಮಣ್ಣವ್ರು ಬಂದಿಲ್ಲ. ನಮ್ಮ ಸಂಸದರು ಮಂಡ್ಯ ಜಿಲ್ಲೆಯವರು, ಅವರಿಗೆ ವಿಶೇಷವಾಗಿ ಅವರ ಜವಾಬ್ದಾರಿ ಹೆಚ್ಚಿತ್ತು. ಅವರು ಪಾಪ ಅಭಿನಂದನಾ ಸಮಾರಂಭ ಬಾಡ್ ನೋಟಿಗೆ ಸೇರಿದ್ದಾರೆ ಪಾಂಡವಪುರದಲ್ಲಿ. ದುರಂತ ಅಲ್ಲ?